ಏನೇ ಆಗ್ಲಿ ಈ ಕಡೆ ದಾರಿ ಇಲ್ಲ ಅಂದ್ರೆ ಆ ಕಡೆಯಿಂದ ದಾರಿ ಹುಡುಕ್ಬೇಕಮ್ಮ. ವಾಗ್ದೇವಿನ ಸಾಯಿಸ್ಬೇಕು ಅಂತಿರೋ ಆ ಅಮಾನುಷ ವ್ಯಕ್ತಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಮ್ಮ? ಇಲ್ಲಪ್ಪ, ಆ ಶತ್ರು ಯಾರು ಅಂತ ನಾನ್ ಕಂಡು ಹಿಡಿಯೋದಕ್ಕಿಂತ ಯಾವುದೋ ಒಂದು ರೀತಿಯಲ್ಲಿ ಅಮ್ಮವ್ರನ್ನೇ ನೇರವಾಗಿ ಕೇಳೋದು ಒಳ್ಳೇದು ಅನಿಸ್ತಿದೆ. ಹುಷಾರಮ್ಮ, ವಾಗ್ದೇವಿಗೆ ಯಾವುದೇ ರೀತಿ ಅನುಮಾನ ಬರ್ದಿರೋ ಹಾಗೆ ನೋಡ್ಕೋ. ಇಲ್ಲಾಂದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಈಗಲೇ ಶತ್ರು ತರ ನೋಡ್ತಿರೋ ವಾಗ್ದೇವಿ ಇನ್ನೂ ಹಾಗೆ ಬೆಳೆಸ್ಕೊಂತಾಳೆ. ಅಮ್ಮವ್ರ ಕೋಪ ದ್ವೇಷಕ್ಕಿಂತ ಆ ಮನೆಯವ್ರ ಎಲ್ರೂ ಕ್ಷೇಮ ಸಂತೋಷನೇ ನಂಗೆ ಮುಖ್ಯನಪ್ಪ. ಆ ವಾಗ್ದೇವಿ ಪ್ರತೀಕಾರಕ್ಕೆ ನೀನ್ ಮಾಡ್ತಿರೋ ಸಹಾಯಕ್ಕೆ ನಿಜವಾಗ್ಲೂ ಸಂಬಂಧ ಇಲ್ಲಮ್ಮ. ಯಾಕಿಲ್ಲಪ್ಪ, ನಾನ ಮನೆ ಸೊಸೆ. ಅತ್ತೆ ಮನೆ ಮರ್ಯಾದೆ ಗೌರವನ ಉಳಿಸೋದು ಅಂದ್ರೆ ಪ್ರತಿ ಹೆಣ್ಣಿಗೆ ಪ್ರಾಣಕ್ಕಿಂತ ಹೆಚ್ಚಪ್ಪ. ಯಾವಾಗ ಏನ್ ಆಪತ್ತು ಬಂದ್ರು, ಯಾವಾಗ ಏನೇ ಅಗತ್ಯ ಇದ್ರು ಈ ನಿನ್ನ ಅಪ್ಪ ಇದ್ದಾನೆ ಅನ್ನೋದನ್ನ ಮರಿಬೇಡ. ಅದನ್ನ ಹೇಗ್ ಮರೆಯೋದಕ್ ಸಾಧ್ಯನಪ್ಪ? ಸರಿ ತಾಯಿ, ನೀನ್ ಹೊರಡು. ಜಾಸ್ತಿ ಹೊತ್ತು ಹೊರಗಡೆ ಇದ್ರೆ ಎರಡು ಕಡೆಯಿಂದಾನು ಒಳ್ಳೇದಲ್ಲ. ಸರಿಯಪ್ಪ, ನೀವು ಹುಷಾರು. ಆಂಟಿ, ಮತ್ತೆ ಆ ಭಾಷಿಣಿ ಎಲ್ಗೋ ಹೋಗಿದ್ದಾಳೆ. ರಾಹುಲ್ ಕಂಡೀಷನ್ ಗೊತ್ತಿದ್ದು ಕೂಡ ಯಾಕೆ ಬಿಹೇವ್ ಮಾಡ್ತಿದ್ದಾಳೋ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಆಂಟಿ. ರಾಹುಲ್ ಭಾಷಿಣಿ ಅಂದ್ರೆ ಅಸಹ್ಯ ಪಡ್ತಿರೋದಕ್ಕೆ ನಾನೇ ಹತ್ರ ಇದ್ದು ರಾಹುಲ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು ಅಂತ ಅನ್ಕೋತಿದ್ದೀನಿ ಆಂಟಿ. ಪ್ರೀತಿ, ರಾಹುಲ್ಗೆ ಬೇಕಾಗಿರೋದು ಜೊತೆ ಅಲ್ಲ, ಆ ಸರಸು ನೆನಪುಗಳನ್ನ ದೂರ ಮಾಡುವಂಥ ವ್ಯಕ್ತಿ. ಅದು ಕೇವಲ ಭಾಷಣೆಯಿಂದ ಮಾತ್ರನೇ ಸಾಧ್ಯ. ಅಂದ್ರೆ ರಾಹುಲ್ ಭಾಷಣಿ ಮೇಲೆ ಕೋಪ ಮಾಡ್ಕೋತಿದ್ದಾನೆ ಅಂತ. ಆ ಕೋಪನ ಕಂಟ್ರೋಲ್ ಮಾಡೋದಿನ್ನ ಬರುತ್ತೆ ಪ್ರೀತಿ. ನೀನ್ ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದನ್ನ ಬಿಡು. ಇದೇನ್ ಅಂಕಲ್ ಹೀಗೆ ಹೇಳ್ತಿದ್ದೀರಾ? ರಾಹುಲ್ ವಿಷಯದಲ್ಲಿ ಯೋಚನೆ ಮಾಡ್ದೇನೆ, ಕೇರ್ ತಗೊಳ್ದೇನೆ ನಾನು ಹೇಗಿರೋಕ್ಕಾಗತ್ತೆ, ನೀವೇ ಹೇಳಿ. ಹಾಗನ್ಕೊಂಡಿದ್ರೆ ಫೈರ್ ಆಕ್ಸಿಡೆಂಟಿಂದ ನನ್ನ ಪ್ರಾಣನ ಒತ್ತೆ ಇಟ್ಟು ರಾಹುಲ್ನ ಸೇವ್ ಮಾಡ್ತಾ ಇದ್ನಾ? ನೋಡು ಪ್ರೀತಿ, ನೀನ್ ಮಾಡಿರೋ ಕೆಲಸದ ಬಗ್ಗೆ ಹೇಳೋ ಅಗತ್ಯನೇ ಇಲ್ಲ. ಅನಾವಶ್ಯಕವಾದ ವಿಷಯದಲ್ಲಿ ಯಾಕೆ ತಲೆ ಹಾಕೋದು ಅಂತ ಇದ್ದೀನಿ. ಸರಿ ಅಂಕಲ್, ನೀವು ಹೇಳ್ದಾಗೆ ಕೇಳ್ತೀನಿ. ಏನಮ್ಮ, ಮತ್ತೆಲ್ಲಿಗೆ ಹೋಗಿದೆ? ಅದು ಮನೆಯಿಂದ ಫೋನ್ ಬಂದಿತ್ತು. ಇಲ್ಲೇ ಇದ್ ಮಾತಾಡಿದ್ರೆ ರಾಹುಲ್ ಅವ್ರು ಕೇಳಿಸ್ಕೋತಾರೆ ಅಂತ ಹೊರಗಡೆ ಹೋಗಿ ಮಾತಾಡ್ಕೊಂಡ್ ಬಂದೆ. ಓಹ್, ಹೊರಗಡೆನೇ ಇದೆಯಾ? ಮತ್ತೆ ನನ್ನ ಹತ್ರ ಹೇಳ್ದೇನೆ ಎಲ್ಲಿಗಾದ್ರೂ ಹೊರಟೋದ್ಯೇನೋ ಅಂತ ಅನ್ಕೊಂಡೆ. ಇಲ್ಲ ಮೇಡಮ್, ಒಂದ್ಸಲ ಆಗಿರೋ ತಪ್ಪನ್ನ ಯಾವತ್ತೂ ರಿಪೀಟ್ ಮಾಡಲ್ಲ. ಇಟ್ಸ್ ಮೈ ಪ್ರಾಮಿಸ್. ಹೌದು ಮೇಡಮ್. ಅದೇನಂದ್ರೆ ನಾನ್ ಬಂದಾಗಿಂದ ನಿಮ್ಮನ್ನ ಒಂದು ಮುಖ್ಯವಾದ ವಿಷಯ ಕೇಳಬೇಕು ಅಂತ ಇದ್ದೆ, ಆದ್ರೆ ಆಗಿರ್ಲಿಲ್ಲ. ಏನಮ್ಮ ಅದು? ಅದು ನಿಮ್ಗೆ ಶತ್ರುಗಳು ಯಾರಾದ್ರೂ ಇದ್ದಾರಾ? ಶತ್ರುಗಳಲ್ಲ, ಇರೋದು ಒಬ್ಳೆ, ಅವಳೆ ಸರಸು. ಅವಳು ಸತ್ತೋದ್ಮೇಲೆನೆ ಅವಳ ಸ್ಥಾನಕ್ಕೆ ನೀನು ಬಂದಿರೋದು. ನನ್ನನ್ನ, ನನ್ನ ಕುಟುಂಬನ ನಂಬಿಸಿ ಮೋಸ ಮಾಡಿದಾಳೆ. ಅಂಥವಳ ಹೆಸರನ್ನ, ರೂಪನ ಅಸಹ್ಯ ಪಡೋ ನಾನು ನನ್ನ ಮಗನಿಗೋಸ್ಕರ ಅವಳ ಹೆಸರು ಮೇಲೆ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ.
ವಾಗ್ದೇವಿ, ಸರ್ಸು ನೀನು ಹೇಳುವಂತ ತಪ್ಪೇನೂ ಮಾಡಿಲ್ಲ. ಆದ್ರೂ ಹೋಗಿರೋ ವ್ಯಕ್ತಿ ಮೇಲೆ ಆಪಾದನೆ ಯಾಕೆ ಮಾಡೋದು? ದಯವಿಟ್ಟು ನನ್ನ ಹಾಗೆಲ್ಲ ಯೋಚನೆ ಮಾಡಬೇಡ. ಈಗ ಆ ವಿಷಯ ಯಾತಕ್ಕೆ ಭಾಷಿಣಿ? ಅದು ಸರ್ಸುಗಾಗಿದ್ದ ಆಕ್ಸಿಡೆಂಟ್ ಅಲ್ಲ ಅಂತ ಯಾರೋ ಬೇಕು ಅಂತಾನೆ ಗುದ್ದಿ ಸಾಯಿಸಿದ್ದಾರೆ ಅಂತ ಗೊತ್ತಾಯ್ತು. ಅವಳ ಸಾವಿಗೂ ನಿಮ್ ಶತ್ರುಗೂ ಸಂಬಂಧ ಇದೆ ಅಂತ ನಂಗೆ ಅನ್ನಿಸ್ತಿದೆ. ಸಂಬಂಧನ? ಸರ್ಸುನ ನೀವು ಮನೆಯಿಂದ ಆಚೆ ಕಳಿಸಿದ್ಮೇಲೆ ಅವಳನ್ನ ಸಾಯಿಸಿ ಆ ಕೊಲೆ ಆಪಾದನೆನ ನಿಮ್ ತಲೆ ಕಟ್ಟಿ ನಿಮ್ಮನ್ನ ಅರೆಸ್ಟ್ ಮಾಡಿಸೋ ಕುತಂತ್ರ ಆಗಿರ್ಬೋದು ಅಲ್ವಾ? ಏನಮ್ಮ ಇದು? ಯಾವತ್ತೂ ಆಗಿದ್ರ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದೀಯ ನೀನು? ಅದು ಕೂಡ ಇಷ್ಟು ಡೀಟೇಲ್ ಆಗಿ ಯಾಕೆ ಡಿಸ್ಕಸ್ ಮಾಡ್ತಾ ಇದೀಯ ನೀನು? ಯಾಕಂದ್ರೆ ನಿಮ್ ಶತ್ರುಗಳಿಂದ ನನಗೂ ಕೂಡ ಥ್ರೆಟ್ ಇದೆಯಲ್ವಾ ಮೇಡಮ್? ಐ ಮೀನ್ ನಾನೇ ಸರ್ಸು ಆಗಿಲ್ಲಿದ್ದೀನಿ ಅಲ್ವಾ? ಆಲ್ರೆಡಿ ಒಂದ್ಸಲ ನನ್ನ ಮೇಲೆ ಅಟ್ಯಾಕ್ ನಡೆದಿದೆ. ಹುಷಾರಾಗಿರ್ಬೇಕು ಅಂತ. ನನಗೆ ಗೊತ್ತಿರೋ ಹಾಗೆ ಅಂತ ಪಿತೂರಿ ಕುತಂತ್ರಗಳನ್ನ ಮಾಡುವಂತವಳು ಆ ಶ್ಯಾಮಲ ಒಬ್ಬಳೇ ಅಮ್ಮ. ಅಲ್ಲ ಸರ್, ಇದು ಶ್ಯಾಮಲಾ ಕೆಲಸ ಅಲ್ಲ. ಅಲ್ವಾ? ಅದು ನಿನ್ಗೆ ಹೇಗೆ ಗೊತ್ತು? ಅಂದ್ರೆ ಅದು ಈ ಕುತಂತ್ರದ ಹಿಂದೆ ಶ್ಯಾಮಲಾ ಇದ್ದಿದ್ರೆ ಇಷ್ಟು ದಿನ ನಿಮಗೆ ಗೊತ್ತಾಗದೇ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಅಷ್ಟೇ. ಸರಿ ಮೇಡಮ್, ಯಾವಾಗಾದ್ರೂ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ನನಗೆ ಹೇಳಿ. ಹಾ, ಸರಿನಮ್ಮ, ಸರಿ. ಇವತ್ತ್ಯಾಕೋ ಭಾಷಿಣಿ ಮಾತುಗಳು ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯಲ್ಲ. ನಮ್ಮಿಂದ ಯಾವುದೋ ಒಂದು ಇನ್ಫಾರ್ಮೇಶನ್ ತಗೊಳ್ಬೇಕು ಅಂತ ನೋಡ್ತಾ ಇದ್ದಾಳೆ ಅಂತ ಕಾಣಿಸುತ್ತೆ. ಇಲ್ಲ ವಾಗ್ದೇವಿ, ನಮ್ಮಿಂದ ಯಾವುದೇ ಸಮಸ್ಯೆ ಬರ್ದಿರೋ ಹಾಗೆ ಬಹುಶಃ ಜಾಗ್ರತೆ ವಹಿಸ್ತಿದ್ದಾಳೇನೋ. ಅಮ್ಮವ್ರ ಮೇಲೆ ದ್ವೇಷ ಬೆಳೆಸ್ಕೊಂಡು ಈ ಕುಟುಂಬನ ಯಾಕೆ ನಾಶ ಮಾಡಬೇಕು ಅನ್ಕೋತಿದ್ದಾಳೆ? ಅವಳಿಗೂ ಈ ಕುಟುಂಬಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇಲ್ಲ ಅವಳು ಹೊರಗಡೆಯವಳ? ಈ ಪ್ರತೀಕಾರಕ್ಕೆ ಕಾರಣ ಏನಾಗಿರ್ಬೋದು? ಅಮ್ಮವ್ರಿಗೂ ಗೊತ್ತಿಲ್ಲದೆ ಇರೋ ಆ ಅಜ್ಞಾತ ಶತ್ರು ಯಾರಾಗಿರ್ಬೋದು? ಹೆಸರಿಗೆ ಪ್ರೊಫೆಷನಲ್ ಕಿಲ್ಲರ್, ಆದ್ರೆ ಮಾಡೋದು ಮಾತ್ರ ಚಿಲ್ಲರೆ ಕೆಲಸ. ಒಂದು ಹುಡುಗಿನ ಸಾಯಿಸೋದಕ್ಕೆ ಎಷ್ಟು ದಿನ ಬೇಕು ನಿನ್ಗೆ? ಸಾರಿ ಮೇಡಮ್. ಏನೋ ಸಾರಿ? ನಿನ್ನ ಈ ಕೆಲ್ಸಕ್ಕೆ ಅಪಾಯಿಂಟ್ ಮಾಡಿದ್ದೆ ನನ್ ತಪ್ಪು. ವಾಗ್ದೇವಿಗೆ ಮಗ ಅಂದ್ರೆ ಪ್ರಾಣ, ಆ ಮಗನಿಗೆ ಸರ್ಸು ಅಂದ್ರೆ ಪ್ರಾಣ. ಈ ಸರ್ಸುನ ಸಾಯಿಸಿದ್ರೆ ಮಗ ಬದುಕಿರೋ ಶವ ಆಗ್ತಾನೆ, ಆ ಇಡೀ ಕುಟುಂಬ ಬೀದಿಗೆ ಬರುತ್ತೆ. ಆದ್ರೂ ನಿನ್ನಂತವ್ರನ್ನ ನಂಬಿ ನಾನ್ ತಪ್ಪು ಮಾಡ್ಬಿಟ್ಟೆ. ಮೇಡಮ್, ನನಗೆ ಇನ್ನೊಂದು ಅವಕಾಶ ಕೊಡಿ ಮೇಡಮ್. ಈ ಸರಿ ನಾನೇ ಡೈರೆಕ್ಟ್ ಆಗಿ ಫೀಲ್ಡ್ಗೆ ಇಳಿದು ಆ ಸರ್ಸುನ ಸಾಯಿಸ್ತೀನಿ ಮೇಡಮ್. ಇದೇ ಮಾತನ್ನ 3ನೇ ಸಲ ಹೇಳ್ತಿದ್ಯಾ? ಮೇಡಮ್, ಈ ಸರಿ ಮಿಸ್ ಆಗಕ್ ಬಿಡಲ್ಲ ಮೇಡಮ್. ನನಗೆ ನಂಬಿಕೆ ಇಲ್ಲ. ನನ್ನ ಪ್ಲಾನ್ ಪೂರ್ತಿ ಕೇಳ್ಕೊಂಡಿರೋ ನಿನ್ನನ್ನ ಸಾಯಿಸೋದ್ ಬಿಟ್ರೆ ನನಗೆ ಬೇರೆ ಆಪ್ಷನ್ ಇಲ್ಲ. ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್, ಒಂದು ಅವಕಾಶ ಮೇಡಮ್. ಮೇಡಮ್, ಈಗಲೇ ಈ ಮರ್ಡರ್ಗೋಸ್ಕರ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ಕಷ್ಟದ ಪ್ರೋಸೆಸ್. ಅದಕ್ಕೆ ಇವನ್ಗೆ ಇನ್ನೊಂದು ಅವಕಾಶ ಕೊಟ್ರೆ ಬೆಟರ್ ಏನೋ ಅನ್ಸುತ್ತೆ. ಸರಿ, ಈ ಸಲ ಸರ್ಸು ಮಿಸ್ ಆದ್ರೆ ಕನ್ಫರ್ಮ್ ಆಗಿ ಸಾಯೋದು ಮಾತ್ರ ನೀನೆ. ಹೋಗೋ. ವರುಣ್, ಯಾ, ಐ ನೋ ದಿಸ್ ಆಂಟಿ. ನೀವು ಹೆಸರು ಹೇಳ್ಬೇಡಿ, ನಾನೇ ಹೇಳ್ತೀನಿ. ಓಕೆ? ಅದು ಹಾ, ಕಜ್ಜಾಯ ರೈಟ್? ಹೌದು ವರುಣ್. ಚಿಕ್ಕ ವಯಸ್ಸಲ್ಲಿ ನಾನು ಮಾಡ್ತಾ ಇದ್ದಿದ್ದ ಕಜ್ಜಾಯನ
ತುಂಬಾ ಇಷ್ಟಪಟ್ಟು ತಿಂತಾ ಇದ್ದೆ ನೆನ್ಪಿಲ್ವಾ? ಕಮಾನ್ ಆಂಟಿ, ನಾನು ಯಾವುದನ್ನು ಮರ್ತಿಲ್ಲ. ಎವ್ರಿ ಮೂಮೆಂಟ್ ಆಫ್ ಮೈ ಚೈಲ್ಡ್ಹುಡ್ ನನಗೆ ಚೆನ್ನಾಗಿ ನೆನಪಿದೆ. ವಾವ್ ಆಂಟಿ, ಆಸಮ್ ಆಂಟಿ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಸೂಪರ್ಬ್. ಇದೆಲ್ಲ ನನಗೆ ಅಲ್ವಾ? ಹೌದಪ್ಪ, ನಿನ್ಗೆ. US ಅಲ್ಲಿ ಕೂಡ ಇಂಡಿಯನ್ ಸ್ವೀಟ್ ಸಿಗತ್ತೆ ಅಲ್ವಾ ಬಾವಾ? ಯಾಸ್ ಆಂಟಿ, ಬಟ್ ಈ ಟೇಸ್ಟ್ ಮಾತ್ರ ಎಲ್ಲೂ ಬರಲ್ಲ, ಎಲ್ಲೂ ಸಿಗಲ್ಲ. ಮಾಮ್ ಒಂದ್ಸರಿ ಪ್ರಿಪೇರ್ ಮಾಡಿದ್ರು, ಆದ್ರೆ ಅವತ್ತು ಕೂಡ ಈ ಟೇಸ್ಟ್ ಬಂದಿರಲಿಲ್ಲ. ನಮ್ಮ ಅಣ್ಣನ್ಗೂ ಕೂಡ ನಾನ್ ಮಾಡಿದ ಕಜ್ಜಾಯ ಅಂದ್ರೆ ತುಂಬಾ ಇಷ್ಟ ವರುಣ್. ಹಾಗಿದ್ರೆ ನಿಮ್ ತಾಯಿಗೆ ವರುಣ್ ನಮ್ಮ ಅಡ್ಗೆಗಳು ರುಚಿಗಳು ಅವ್ರಿಗಿನ್ನೂ ನೆನಪಿದ್ಯಾ? ಇಷ್ಟ ಇದೆಯಾ? ಅಮ್ಮನಿಗೆ ಮನೆ ಆಫೀಸ್ ಬಿಟ್ರೆ ಬೇರೆ ಏನೂ ಇಷ್ಟ ಇರಲ್ಲ ಅಂಕಲ್. ವರುಣ್, ಅಲ್ಲಿ ನಿಮ್ಗೆ ಸ್ವಂತ ಮನೆ ಇದ್ಯಾ? ಮನೆ ಅಲ್ಲ ಆಂಟಿ, ಮನೆಗಳು ಆಲ್ರೆಡಿ 2 ಇದೆ. ರೀಸೆಂಟ್ ಆಗಿ 3rd ಹೌಸ್ಗೋಸ್ಕರ ಮೊನ್ನೆನೇ ಪೇಮೆಂಟ್ ಆಗಿದೆ. 3 ಮನೆ ಅಂದ್ರೆ ಎಷ್ಟಿರತ್ತೆ? ಯು ಮೀನ್ ಸ್ಪೇಸ್? ಶಿ ಮೆಂಟ್ ಪ್ರೈಸ್. ಇಂಡಿಯನ್ ಕರೆನ್ಸಿಯಲ್ಲಿ ಅಂದ್ರೆ ಮೋರ್ ದೆನ್ 20 crores. 20 ಕೋಟಿ ಅಂತೆ ಅಮ್ಮ. ಹಾ, 20 ಕೋಟಿನಾ? ಅಪ್ಪ, ಅಮ್ಮನ್ಗೆ ಈ ಕಮರ್ಷಿಯಲ್ ಆಂಗಲ್ ಕೂಡ ಇದೆಯಾ? ಕಮರ್ಷಿಯಾಲಿಟಿ ಅಲ್ಲಮ್ಮ, ಮಗಳು ಕೋಟ್ಯಾಧಿಪತಿಗಳ ಮನೆಗೆ ಸೊಸೆ ಆಗ್ತಿದ್ದಾಳನ್ನೋ ಸಂಭ್ರಮ ಅಷ್ಟೇ. ಹೊಸ ಮನೆ ಅಂತೂ ನನ್ನ ಫೇವ್ರೆಟ್ ಆಂಟಿ. ಭಾಷಿಣಿನ US ಕರ್ಕೊಂಡು ಹೋದ್ಮೇಲೆ ಆ ಮನೇಲೆ ಇರೋಕೆ ಪ್ಲಾನ್ ಮಾಡ್ತೀನಿ. ಈ ಮನೆ ನಮ್ಮ ಆಫೀಸ್ಗೆ ತುಂಬಾ ಹತ್ರದಲ್ಲಿದೆ. ಫರ್ಗೆಟ್ ಟು ಆಸ್ಕ್ ಆಂಟಿ, ಭಾಷಿಣಿ ಏನ್ ಕೆಲಸ ಮಾಡ್ತಾಳೆ? ಈಶ್ವರಿ ದೇವಿ ಅನ್ನೋ ಒಬ್ರು ದೊಡ್ಡವ್ರ ಹತ್ರ ಅದೇನ್ ಸಂಧ್ಯಾ? ಕೇರ್ ಟೇಕರ್ ಅಮ್ಮ. ಹಾ, ಅದೇ. ಹಾಗೆ ಇದ್ದು ಅವ್ರ ಅಗತ್ಯಗಳನ್ನ ನೋಡ್ಕೋತಾ ಇದ್ದಾಳೆ ವರುಣ್. ವಾಟ್? ಕೇರ್ ಟೇಕರ? ಅಂತಹ ಚೀಪ್ ಜಾಬ್ನ ಯಾಕೆ ಮಾಡ್ತಾ ಇದ್ದಾಳೆ? ಮಾಡ್ಬೇಕಾಗಿ ಬಂತು ಕಣಪ್ಪ. ಸ್ವಲ್ಪ ದಿನಗಳ ಹಿಂದೆ ನನಗೆ ಹಾರ್ಟ್ ಪ್ರಾಬ್ಲಮ್ ಬಂದಾಗ ದುಡ್ಡು ಹೊಂದ್ಸೋದಿಕ್ಕಾಗದೆ ನಾವು ಕಷ್ಟಪಡ್ತಿದ್ದ ಟೈಮಲ್ಲಿ ಆ ಈಶ್ವರಿ ದೇವಿಯವರು ಸಹಾಯ ಮಾಡಿದ್ರು. ಆ ಸಹಾಯಕ್ಕೆ ಪ್ರತಿಯಾಗಿ ಅವ್ರ ಹತ್ರನೇ ಇರ್ತಿದ್ದಾಳೆ. ಅವ್ರು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡೋಣ ಅಂಕಲ್. ನನ್ನ ವೈಫ್ ಇಂಥ ಸೇವೆಗಳನ್ನ ಮಾಡೋದು ನನ್ಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಅವಳನ್ನ ತಕ್ಷಣ ಕೆಲಸದಿಂದ ಬಿಡಿಸ್ಬೇಕು. ಭಾಷಣೆ ಒಪ್ಕೊಳ್ಳಲ್ಲಪ್ಪ. ಐ ವಿಲ್ ಟಾಕ್ ಟು ಹರ್ ಅಂಕಲ್. ಅಯ್ಯೋ, ಸುಮ್ನೆ ಇರ್ರಿ. ಗಂಡ ಹೆಂಡತಿ ಅವ್ರವ್ರೇ ನೋಡ್ಕೋತಾರೆ ಬಿಡಿ. ಅಂದ್ರೆ ನಮ್ ಭಾಷಣೆ ಬಗ್ಗೆ ಗೊತ್ತಿರೋದಕ್ಕೆ ನಾನು ಹೇಳ್ತಿದ್ದೀನಿ. ಇನ್ಮೇಲೆ ವರುಣ್ ಕೂಡ ತಿಳ್ಕೊತಾನೆ. ಅದ್ರಲ್ಲಿ ಏನಿದೆ? ಒಟ್ಟಿಗೆ ಬದುಕ್ಬೇಕಾದವ್ರು ಏನ್ ಮಾಡ್ಬೇಕು, ಹೇಗಿರ್ಬೇಕು, ಇಷ್ಟ ಕಷ್ಟಗಳನ್ನ ಅವ್ರು ಹಂಚ್ಕೊಳ್ದೆ ಇರ್ತಾರಾ? ವರುಣ್, ಇವ್ರ ಮಾತನ್ನ ನೀನ್ ಕೇಳ್ಬೇಡ. ಭಾಷಣಿ ಬಂದ್ ಕೂಡ್ಲೆ ನಿನಗ್ ಹೇಗಿದ್ರೆ ಚೆನ್ನಾಗಿರತ್ತೋ ಅವಳನ್ನ ಕೂರಿಸ್ಕೊಂಡು ಮಾತಾಡು, ಸರಿನಾ? ಶೂರ್ ಆಂಟಿ. ಸರಿ, ತಗೊಳಪ್ಪ. ಇನ್ನೂ ಏನಾದ್ರೂ ಬೇಕು ಅಂದ್ರೆ ಕೇಳು, ಸಂಕೋಚ ಪಟ್ಕೋಬೇಡ, ನಾನ್ ಮಾಡ್ಕೊಡ್ತೀನಿ, ಸರಿನಾ? ನೀನೇನೆ ಹಾಗ್ ನೋಡ್ತಿದ್ಯಾ? ನಿಮ್ ಭಾವಂಗ್ ನೀರ್ ಕೊಡು. ಅಮ್ಮ ಮೆಂಟಲಿ ಫಿಕ್ಸ್ ಆಗಿರೋ ವಿಷಯದಲ್ಲಿ ನಾವ್ ಎಷ್ಟು ಸೈಲೆಂಟ್ ಆಗಿರ್ತೀವೋ ಅಷ್ಟು ಒಳ್ಳೇದು. ನಿಮ್ಮ ಅಕ್ಕನ ಜೀವನ ಅಲ್ವೇನಮ್ಮ, ನಾನು ಹೇಗ್ ಮೌನವಾಗಿರ್ತೀನಿ ಹೇಳು?
ರಾಹುಲ್, ಎಷ್ಟೇ ಬಾಟಲ್ಸ್ನ ಟೆಸ್ಟ್ ಮಾಡಿದ್ರು ಡ್ರಿಂಕ್ ಸ್ಮೆಲ್, ವಾಟರ್ ಸ್ಮೆಲ್ ಬಿಟ್ರೆ ವಿಸ್ಕಿ, ಸ್ಕಾಚ್ ಟೇಸ್ಟ್ ಬರಲ್ಲ. ಈ ಕೆಲಸ ಮಾಡಿದ್ಯಾರು? ಗೊತ್ತಿಲ್ವಾ? ಮಾಡಿದ್ಯಾರು? ನೀನು ಇಂಡಿಪೆಂಡೆಂಟ್ ಆಗಿ ಕಂಡು ಹಿಡಿತೀಯಾ ಅನ್ಕೊಂಡಿದ್ದಲ್ಲ, ಆದ್ರೆ ಈ ಕ್ವೆಶ್ಚನ್ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಭಾಷಿಣಿನೇನಾ? ಅವಳೇನಾ? ಹೌದು, ಅವಳು ಮಾಡಿರೋ ಕೆಲಸನೇ. ನಿನ್ ಹೆಂಡತಿಯಾಗಿ ನಟಿಸೋದಕ್ಕೆ ಬಂದಿದ್ದು ಅಲ್ದೆ ರೀಸೆಂಟ್ ಆಗಿ ಆಂಟಿ ಹತ್ರ ನಿನ್ನ ಡ್ರಿಂಕ್ಸ್ ಇಂದ ದೂರ ಮಾಡ್ತೀನಿ ಅಂತ ಚಾಲೆಂಜ್ ಕೂಡ ಮಾಡಿದಾಳೆ. ಆ ಪ್ಲಾನ್ ಭಾಗನೇ ಈ ರೀಪ್ಲೇಸ್ಮೆಂಟ್ ಥೆರಪಿ. ನಮ್ಮ ಮನೇಲಿ ಅವಳೇನ್ ಚಾಲೆಂಜ್ ಮಾಡೋದು? ಹುಚ್ಚು ವೇಷ ಹಾಕ್ತಿದ್ದಾಳ? ಏನೋ ರಾಹುಲ್, ನನಗಂತೂ ಗೊತ್ತಿಲ್ಲ. ಆದ್ರೆ ಅವರಲ್ಲಿ ಅವರ ಸ್ಪರ್ಧೆಗಿಳಿದು ನಿನ್ ಚಿಕ್ಕ ಚಿಕ್ಕ ಹ್ಯಾಪಿನೆಸ್ನ ದೂರ ಮಾಡೋದು ತುಂಬಾ ಬೇಜಾರಾಗ್ತಿದೆ ರಾಹುಲ್. ರಾಹುಲ್, ನಾನು ನಿನ್ನ ಹತ್ರ ಈ ವಿಷಯನ ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡ. ಎಲ್ಲರೂ ಸೇರಿ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ. ಪ್ಲೀಸ್, ಓಕೆನಾ? ಭಾಷಿಣಿ, ಇಲ್ಲಿ ಹಚ್ಚಿದೀನಿ, ಅಲ್ಲಿ ಉರಿಯುತ್ತೆ. ಶಭಾಷ್ ಪ್ರೀತಿ. ಭಾಷಿಣಿ, ನನ್ನ ಬಾಟಲ್ಸ್ ಅಲ್ಲಿ ಕೂಲ್ ಡ್ರಿಂಕ್ ಯಾಕೆ ಮಿಕ್ಸ್ ಮಾಡಿದೆ? ಓ, ಗೊತ್ತಾಗೋಯ್ತಾ? ಮತ್ತಲ್ಲಿ ಗೊತ್ತಾಗಲ್ಲ ಅನ್ಕೊಂಡಿದ್ದೆ. ನಾನು ಇಲ್ದೇ ಇದ್ದಾಗ ನನ್ನ ರೂಮ್ ಒಳಗೆ ಯಾಕೆ ಬಂದೆ? ನನ್ನ ಡ್ರಿಂಕ್ನ ನೀನ್ ಯಾಕೆ ಟಚ್ ಮಾಡಿದೆ? ಆ ವಿಷಾನ್ ಕುಡ್ದು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬಾರ್ದು ಅಂತಾನೆ ಅದು ವಿಷ ಅಲ್ಲ. ನನ್ನ ಸರಸುನ ಆಗಾಗ ನೆನಪು ಮಾಡೋ ಅಮೃತ. ನನ್ನ ಸರಸುನ ನನ್ನ ಕಣ್ಣು ಮುಂದೆ ತರೋ ಅದ್ಭುತ. ಅದನ್ನ ಕುಡಿದ್ರೆ ನನ್ನ ಆರೋಗ್ಯ ಹಾಳಾಗಬಹುದು, ಆದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ನೆಮ್ಮದಿ ಸಿಗೋದಲ್ಲ, ಹಾಳಾಗುತ್ತೆ. ಅದಕ್ಕೆ ನಿಮ್ ಹೆಂಡತಿ ಎದುರುಗಡೆ ಇದ್ರೂ ಕಾಣಿಸ್ದೆ ಸರ್ಸುಗೋಸ್ಕರ ಹುಡುಕ್ತಿದ್ದೀರಾ. ಸಾಕು, ಬಾಯಿ ಮುಚ್ಚೆ. ಸರಸು ನನ್ನ ಹೆಂಡತಿ. ನೀನು ಅವಳಿಗೆ ಯಾವುದೇ ರೀತಿಲೂ ಸಮ ಅಲ್ಲ. ನೀನು ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ. ಅದಕ್ಕೆ ಈ ಮನೆಗೆ ಬಂದು ನಾಟಕ ಮಾಡ್ತಿದ್ಯಾ. ಇವತ್ತು ನೀನ್ ಮಾಡಿರೋ ಕೆಲಸದಿಂದ ರಾತ್ರಿ ನನಗೆ ನಿದ್ದೆನೆ ಬರಲ್ಲ. ಹೋಗಿ ಡ್ರಿಂಕ್ಸ್ ತಗೊಂಡ್ ಬಾ, ಹೋಗು. ಏನ್ ಮಾತಾಡ್ತಿದ್ದೀರಾ ರಾಹುಲ್ ಅವರೇ? ಈ ಕತ್ಲಲ್ಲಿ ಒಂಟಿಯಾಗಿ ನಾನ್ ಡ್ರಿಂಕ್ಸ್ ತಗೊಂಡ್ ಬರ್ಬೇಕಾ? ಹೌದು, ಹೋಗ್ಬೇಕು. ಪ್ರತಿ ಸಲನೂ ಕೇಳ್ತೀಯಲ್ಲ ನನಗೂ ಸರ್ಸುಗೂ ಏನ್ ವ್ಯತ್ಯಾಸ ಅಂತ. ನನ್ನನ್ನು ಯಾಕೆ ನಂಬಲ್ಲ ಅಂತ. ನೋಡು, ಇದೇ ಆ ವ್ಯತ್ಯಾಸ. ನಿನ್ನ ಜಾಗದಲ್ಲಿ ನನ್ನ ಸರಸು ಇದ್ದಿದ್ರೆ ನಾನು ಏನ್ ತರೋಕ್ ಹೇಳಿದ್ರು ಸರಿ, ಎಷ್ಟೇ ಹೊತ್ತಾದ್ರೂ ಯೋಚನೆ ಮಾಡದೆ ತಗೊಂಡ್ ಬಂದು ನನ್ನ ಮುಂದೆ ಇಡ್ತಾ ಇದ್ಲು. ನಾನು ಬೇಕು ಅಂತ ಕೇಳಿದ್ರೆ ಪ್ರಾಣ ಕೊಡೋದಕ್ಕೂ ನನ್ನ ಸರಸು ರೆಡಿ ಆಗಿರ್ತಿದ್ಲು. ಆದ್ರೆ ನೀನು ಏನ್ ಮಾಡೋದಕ್ಕೂ ಮುಂಚೆ 100 ಪ್ರಶ್ನೆಗಳು, 1000 ಯೋಚನೆಗಳು. ಇಂಥವಳನ್ನ ನನ್ನ ಸರಸು ಅಂತ ಒಪ್ಕೋಬೇಕಾ, ನಂಬಬೇಕಾ? ಅಂದ್ರೆ ಈಗ ನಾನು ಹೋಗಿ ಡ್ರಿಂಕ್ಸ್ ತಗೊಂಡ್ ಬಂದ್ರೆ ಸರ್ಸು ಅಂತ ನಂಬ್ತೀರಾ? ಮೊದ್ಲು ಹೋಗಿ ತಗೊಂಡ್ ಬಾ. ಸರಿ ರಾಹುಲ್ ಅವರೇ, ತಗೊಂಡ್ ಬರ್ತೀನಿ. ಕನಿಷ್ಠ ಆವಾಗಾದ್ರೂ ನನ್ ಮೇಲೆ ನಂಬಿಕೆ ಬರುತ್ತೇನೋ ಅನ್ನೋ
ಚಿಕ್ಕ ಆಸೆಯಿಂದ ಹೋಗ್ತಿದ್ದೀನಿ. ಇರೋ. ತಗೋ